ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 25ನೇ ತಾರೀಕಿಂದು ಇಲ್ಲೇನಾಗುತ್ತೆ, ಎಲ್ಲರೂ ಹುಷಾರಾಗ್ತಾರೆ. ಶುಭಾಶಯ ತಂದಿರೋ ಮದ್ದಿಂದ ಶಿವರಾಮೇಗೌಡರು, ಚಿತ್ರ ಮತ್ತು ಈಶ್ವರಿ ಹುಷಾರಾಗ್ತಾರೆ. ಮತ್ತು ಭದ್ರ ತಂದಿದ್ದ ಔಷಧಿಯಿಂದ ಗುರುಗಳ ಕೈಗೆ ಅಂದರೆ ಸಾಧು ಇರ್ತಾರಲ್ಲ ಅವ್ರ ಕೈಗೆ ಕೊಡ್ತಾನೆ. ಭದ್ರನ್ ಕೂಡ ಹುಳ ಕಚ್ಚಿರುತ್ತೆ. ಹುಳ ಕಚ್ಬಿಟ್ಟು ಭದ್ರ ಸಾಧುಗಳಿಗೆ ಮದ್ದು ಕೊಟ್ಬಿಟ್ಟು, ತಗೊಳ್ಳಿ ಸಮಯ ಮದ್ದು ತಂದಿದ್ದೀನಿ, ಎಲ್ಲರನ್ನೂ ಕಾಪಾಡಿ, ಊರವ್ರನ್ನೆಲ್ಲ ಕಾಪಾಡಿ ಅಂತ ಹೇಳ್ಬಿಟ್ಟು ಭದ್ರ ಅವ್ರ ಕೈ ಕೊಟ್ಬಿಟ್ಟು ಸುಸ್ತಾಗ್ಬಿಟ್ಟು ಬಿದ್ದೋಗ್ಬಿಡ್ತಾರೆ. ಮತ್ತು ಅವ್ರಿಗೂ ಮದ್ದು ಕೊಟ್ಬಿಟ್ಟು ಅವರು ಹುಷಾರಾಗ್ತಾರೆ ಭದ್ರವ್ರೂ. ಆವಾಗ ಗುರುಗಳು, ನೀವು ತಂದಿರೋ ಮದ್ದು ಇಲ್ಲಿರೋರಿಗೆಲ್ಲ ಆಗಿ ಮತ್ತೆ ಊರಿಗೂ ಒಳ್ಳೇದಾಯ್ತೈತೆ, ಊರಿಗೆ ಒಳ್ಳೇದಾಗ ಕೆಲಸ ನೀವು ಮಾಡಿದ್ದೀರಾ, ದೇವ್ರು ನಿಮ್ಮನ್ನು ಚೆನ್ನಾಗಿ ಇಕ್ಕಿರಲಿ ಅಂತ ಸಾಧುಗಳು ಭದ್ರಿಗೆ ಹೇಳ್ತಾರೆ. ಪರವಾಗಿರೋ ಬಿಡಿ, ಎಲ್ರಿಗೂ ಒಳ್ಳೇದಾದರೆ ಅಷ್ಟೇ ಸಾಕು ಅಂತ ಭದ್ರ ಹೇಳ್ತಾರೆ. ಸರಿ, ಆಮೇಲೆ ಇಲ್ಲೇನಾಗುತ್ತೆ, ಎಲ್ಲರೂ ಹುಷಾರಾಗ್ಬಿಟ್ಟು ಎಲ್ಲ ಹೊರಡೋಕ್ಕೆ ರೆಡಿ ಆಯ್ತಾರೆ. ಅಷ್ಟರಲ್ಲಿ ಡಾಕ್ಟ್ರುಗಳೆಲ್ಲ ಹೇಳ್ತಾರೆ, ಸರ್ ಇವತ್ತಿಗೆ ನಮ್ಮ ಕ್ಯಾಂಪ್ ಮುಗಿದಿದ್ದು ಸರ್, ಇವತ್ತು ಕೊನೆ ದಿನ ಕ್ಯಾಂಪ್ ಮುಗೀತು, ಇವಾಗ ನಾವೆಲ್ಲ ಹೊರಡಬೇಕು ಸರ್ ಅಂತ ಹೇಳ್ಬಿಟ್ಟು ಡಾಕ್ಟ್ರುಗಳು ಹೇಳ್ತಾರೆ. ಆವಾಗ ಶಿವರಾಮೇಗೌಡರು, ನಾನು ಡಾಕ್ಟ್ರುಗಳು ಅಂದ್ಕೊಂಡಿದ್ರೆ ಏನು ಓದೋರು ಅಷ್ಟೇ ಅಂತ ಅನ್ಕೊಂತಿದ್ದೆ, ನಿಜವಾಗ್ಲೂ ನೀವು 3 ದಿವಸದಿಂದ ಸಾನೇ ತೊಂದರೆ ತಗೊಂಡ, ನಿದ್ದೆ ಕೆಟ್ಬಿಟ್ಟು ತಮಗೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ನಿಮ್ಗೆ ನಿಜವಾಗ್ಲೂ ನನ್ನ ಕಡೆಯಿಂದ ಕೃತಜ್ಞತೆಗಳು ಹೇಳಬೇಕು. ಮತ್ತು ಯಾರು ಹುಳ ಕಚ್ಬಿಟ್ಟು ಜೀವ ಕಳ್ಕೊಂಡ್ರಲ್ಲ ಅವ್ರಿಗೆ ನನ್ನ ಕಡೆಯಿಂದ ಆಗಿದ್ದು ಸಹಾಯ ಮಾಡ್ತೀನಿ, ಮತ್ತು ಸರ್ಕಾರದಿಂದನೂ ನಾನು ಸಹಾಯ ಮಾಡೋಕ್ಕೆ ಹೇಳ್ತೀನಿ. ಮತ್ತು ಯಾರ್ಯಾರಿಗೆ ಹುಳ ಕಚ್ಚಿ ಇವಾಗ ತೊಂದರೆ ಆಗಿ ಅವರೆಲ್ಲ ಇವಾಗ ಚಿಕಿತ್ಸೆ ತೊಗೋತಾ ಇದ್ದಾರೋ ಅವ್ರಿಗೂ ಸಹಾಯ ಆಗೋ ಥರ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಅವಾಗ ಎಲ್ರಿಗೂ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳಿದಾಗ ಗುರುಗಳು ಮತ್ತು ಅಲ್ಲಿ ಊರ ಜನ ಎಲ್ಲ, ಸಾನೇ ಸಂತೋಷ ಆಯಿತು ಸರ್, ನೀವು ನಮ್ಮ ಹಳ್ಳಿಗೆಲ್ಲ ಒಳ್ಳೇದು ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದು ನಮಗೆಲ್ರಿಗೂ ಒಳ್ಳೇದು ಮಾಡಿದ್ರ, ನೀವೆಲ್ಲರೂ ಆ ರಾಕ್ಷಸ ದುಂಬಿಂದ ನಮ್ಮೆಲ್ಲರನ್ನೂ ಕಾಪಾಡಿದ್ರೆ, ನಮ್ಮೆಲ್ರಿಗೂ ಮುತ್ತು ತಗೊಂಬಂದ್ರೆ, ಇನ್ನು ಮುಂದಕ್ಕೆ ನಮ್ಮ ಹಳ್ಳಿಯವ್ರಿಗಾಗಲಿ ನಮಗಾಗಲಿ ಏನೂ ತೊಂದರೆ ಆಗ್ದಂಗೆ ಮಾಡಿದ್ರೆ ನಿಮ್ಮನ್ನು ದೇವ್ರು ಚೆನ್ನಾಗಿಕ್ಕಿರಲಿ ಅಂತ ಸಾಧುಗಳು ಹಳ್ಳಿ ಜನ ಎಲ್ಲ ಶಿವರಾಮೇಗೌಡರು ಹೇಳ್ತಾರೆ. ಅಯ್ಯೋ ಇದರಲ್ಲಿ ನಂದೇನಿಲ್ಲ, ಎಲ್ಲ ನನ್ನ ಮಕ್ಕಳು ತಾನೇ ಮಾಡಿದ್ದು ಅಂದಾಗ, ಆದರೂ ನಿಮ್ಗೆ ಸೇರಿರೋದೆ ಅಲ್ವಾ ಸರ್ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳಿದ ತಕ್ಷಣ ಸರಿ ಆಯಿತು, ನಾವೇನು ಹೋಗ್ಬಿಟ್ಟು ಬರ್ತೀವಿ ಅಂತ ಎಲ್ಲ ನಮಸ್ಕಾರ ಮಾಡ್ಕೊಂಡು ಓಡೋಕೆ ರೆಡಿ ಆಯ್ತಾರೆ. ಅಷ್ಟರಲ್ಲಿ ಅಜ್ಜಿ ಏನಂತಾರೆ, ಅಯ್ಯೋ ನನ್ನ ಮೊಮ್ಮಗಳಿಗೆ ಏನಾಯ್ತೋ ಕಾಣಲಿಲ್ಲಪ್ಪ, ಒಳಗೋಗಿ ನನ್ನ ಮೊಮ್ಮಗಳು ನೋಡ್ತೀನಿ ಮೊದಲು ನಾನು ಅಂತ ಹೇಳ್ಬಿಟ್ಟು ಅಜ್ಜಿ ಒಳಗೆ ಓಡೋಯ್ತಾರೆ. ಭದ್ರನೂ ಹಿಂದೆ ಹೋಯ್ತಾರೆ. ವಿದ್ಯೆ ಅಲ್ಲಿರ್ತಾಳೆ. ವಿದ್ಯೆ ಇದ್ದಾಗ ಡಾಕ್ಟ್ರು ಕೂಡ ಬರ್ತಾರೆ, ಡಾಕ್ಟ್ರಮ್ಮ ಇರ್ತಾರಲ್ಲ ಅವರು ಕೂಡ ಬರ್ತಾರೆ. ಬಂದುಬಿಟ್ಟು ವಿದ್ಯೆನ ಪರೀಕ್ಷೆ ಮಾಡ್ತಾರೆ. ವಿದ್ಯೆನ ಪರೀಕ್ಷೆ ಮಾಡಿ, ಅಜ್ಜಿ ನಿಮ್ಮ ಮೊಮ್ಮಗಳಿಗೆ ಏನೂ ಆಗಿಲ್ಲ, ಹುಷಾರಾಗಿದ್ದಾರೆ, ನೀವೇನು ಯೋಚನೆ ಮಾಡಬೇಡಿ, ಇವಾಗ ಜೆನ್ನಿನ ಕಳಿಸ್ತೀನಿ, ಜೆನ್ನಿ ಕಳಿಸ್ಬಿಟ್ಟು ಮುಖ ಎಲ್ಲ ಜೆನ್ನಿ ಕ್ಲೀನ್ ಮಾಡ್ತಾರೆ, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಮೊಮ್ಮಗಳು ಆರಾಮಾಗಿದ್ದಾರೆ, ನಿಮ್ಮ ಮೊಮ್ಮಗಳ ಹತ್ರ ನೀವು ಮಾತಾಡ್ಬೋದು ಏನು ಬೇಕಾದ್ರೂ ನಾನು ಅಂತ ಹೇಳ್ಬಿಟ್ಟು ಡಾಕ್ಟ್ರಮ್ಮ ಅಲ್ಲಿಂದ ಹೊಡ್ತಾರೆ. ಆವಾಗ ಭದ್ರ ವಿದ್ಯೆನ ಮಕ್ಕನೇ ನೋಡ್ತಿರ್ತಾರೆ. ವಿದ್ಯಾ, ಹೌದು ನಾನು ಇಲ್ಲಿಗೆ ಹೆಂಗೆ ಬಂದೆ ಅಂತ ವಿದ್ಯಾ ಕೇಳ್ತಾಳೆ. ಅವಾಗ ಭದ್ರ, ಕಾಡಲ್ಲಿ ತಲೆ ಸುತ್ತು ಬಿದ್ದಿದ್ದಲ್ಲ, ಅದಕ್ಕೆ ನಾನು ಬಂದೆ ನಿನ್ನ ಅಂದಾಗ, ನನ್ನ ಎತ್ಕೊಂಬಂದ್ರೆ ನೀವು ಅಂದಾಗ, ಎತ್ಕೊಬಂದೆ ಅಂದಾಗ, ಅಲ್ಲ ನಾನು ಅಲ್ಲಿ ಆನೆ ಓಡಿಸ್ಬಿಟ್ಟು ಬರ್ತೀನಿ, ಮುಂದಕ್ಕೆ ಹೋಯ್ತಾರು ಅಂತಂದಲ್ಲ, ನೀನು ಎಲ್ಲೋದೆ ಅಂತ ಭದ್ರ ಕೇಳ್ತಾರೆ. ಅಯ್ಯೋ ನೀವು ಆನೆ ಓಡಿಸ್ಬಿಟ್ಟು ಬರ್ತೀನಿ, ನೀನು ಹೋಯ್ತಾರು ಅಂತ ಅಂದ್ರಲ್ಲ, ಮುಂದಕ್ಕೆ ಓಡು ಅಂದ್ರಲ್ಲ, ನಾನು ಮುಂದಕ್ಕೆ ಓಡೋಡಿ ಬಂದೆ, ಆದರೆ ನೀವು ಹಿಂದೆ ಕೂಟ ನೋಡೋರು ಕಾಣಲೇ ಇಲ್ಲ, ಆಮೇಲೆ ನಾನು ಎಷ್ಟೋ ನಿಮ್ಮನ್ನು ಕೂತ್ಕೊಂಡೆ ಹುಡುಕ್ತೆ, ಆದರೆ ನೀವು ನಂಗೆ ಸಿಕ್ಕಲೇ ಇಲ್ಲ, ನಾನು ಎಷ್ಟೋ ತನಕ ನಿಮ್ಮನ್ನು ಕಾಯ್ಕೊಂಡಿದ್ದೆ ಗೊತ್ತಾ ಅಂತ ವಿದ್ಯೆ ಅಂತಾಳೆ. ಅವಾಗ ಕಾಯ್ಕೊಂಡಿದ್ರೆ ತಲೆ ಸುತ್ತ ಬಿದ್ದೋಗ್ಬಿಟ್ಟ ಅಂದಾಗ, ಅಯ್ಯೋ ಇಲ್ಲ, ನಾನು ತಲೆ ಸುತ್ತ ಬೀಳಲಿಲ್ಲ, ನಾನು ಮದ್ದು, ಸುಮ್ಕಿರ್ತೀಯಾ, ಈ ಸಮಯದಲ್ಲಿ ನೀನು ಕಾಡಿಗೆ ಹೋಗಿ ನಾನು ಮತ್ತೊತ್ತೀನಿ ಸಾಹಸ ಮಾಡಬೇಕಾಗಿತ್ತೆ, ನಿಂಗೆ ಅಷ್ಟು ಗೊತ್ತಾಗಿಲ್ವೇ, ಈ ಸಮಯದಲ್ಲಿ ನೀನು ಕಾಡಿಗೆ ಬಾ ಅಂತ ಹೇಳ್ದವ್ರು ಯಾರು, ಕಾಡಿಗೆ ಬಂದು ತಲೆ ಸುತ್ತ ಬಿದ್ದಲ್ಲ, ಇವಾಗ ನನಗೆ ಸಿಕ್ಕಿದ್ಕೇನೋ ಸರೋಯ್ತು, ನೀನು ನನಗೆ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕಿತ್ತು ನಿನ್ನ ಅಂದಾಗ, ಅಯ್ಯೋ ನಾನು ತಲೆ ಸುತ್ತ ಬೀಳಲಿಲ್ಲ, ಅದೇನಾಯಿತು ಅಂದರೆ ಸುಮ್ಕಿರ್ತೀಯಾ, ಏನು ಮಾತಾಡಬೇಡ, ನೀನು ಸುಮ್ಕಿರು ಅಂತ ಭದ್ರ ಅಂತಾರೆ. ಆಮೇಲೆ ಅಜ್ಜಿ, ಅಲ್ಲ ಕಣೆ ಇದೆಯಾ, ನಿನ್ಗೆ ಬುದ್ಧಿ ಇಲ್ಲೇನೆ, ಈ ಸಮಯದಾಗೆ ನೀನು ಹೋಗಿ ಕಾಡಲ್ಲಿ ಔಷಧಿ ಅಂತ ಯಾರಿಗೂ ಹೇಳ್ದಂಗೆ ನೀನು ಕಾಡಿಗೆ ಹೋಗ್ಬೇಕಿತ್ತೆ, ನೀನು ಅಲ್ಲಿ ತಲೆ ಸುತ್ತ ಬಿದ್ದಲ್ಲ, ಏನಾರು ಹೆಚ್ಚು ಕಮ್ಮಿ ಏನೇ ಮಾಡಬೇಕಿತ್ತು, ಹೆಂಗೋ ಭದ್ರನ ಕೈಗೆ ಸಿಕ್ಕಿದ್ದಕ್ಕೆ ಸರ್ವಾಯಿತು, ಭದ್ರನ ಕೈಗೆ ಸಿಕ್ಕಿಲ್ಲ ಅಂದರೆ ನಾನು ಏನು ಮಾಡಬೇಕಿತ್ತು ಇವತ್ತು, ಅಷ್ಟು ಗೊತ್ತಾಗಕ್ಕಿಲ್ವ ನಿನಗೆ, ಈ ಸಮಯದಾಗೆ ಕಾಡಿಗೆ ಹೋಗೋದು ಉಂಟ ನೀನು, ಯಾಕೆ ಹೋದೆ ನೀನು ಅಂದಾಗ, ಅಯ್ಯೋ ಅಮ್ಮಮ್ಮ ನಾನು ತಲೆ ಸುತ್ತ ಬೀಳಲಿಲ್ಲ, ಅದು ಏನಾಯಿತು ಅಂದರೆ, ನೋಡು ಇದೆಯಾ ನೀನೇನು ಜಾಸ್ತಿ ಮಾತಾಡಿ ಆಯಾಸ ಮಾಡ್ಕೋಬೇಡ, ಸ್ವಲ್ಪ ಡಾಕ್ಟ್ರಮ್ಮ ಹೇಳೋರೆ ತಾನೇ ವಿಶ್ರಾಂತಿ ಬೇಕು ಅಂತ, ವಿಶ್ರಾಂತಿ ಈಗೇನು ನೀನು ಆಯಾಸ ಮಾಡ್ಕೊಳಕ್ಕೆ ಹೋಗ್ಬೇಡ ಅಂತ ಅಂದ್ಬಿಟ್ಟು ವಿದ್ಯೆಂಗೆ ಹೇಳ್ತಾರೆ. ಅಯ್ಯೋ ಏನು ಇವರು, ನಾನು ಏನು ಹೇಳೋಕ್ಕೂ ಬಿಡ್ತಾ ಇಲ್ವಲ್ಲ, ಆದರೆ ಅಲ್ಲಿ ಏನಾಯಿತು ಅಂತ ನಾನು ಇವ್ರಿಗೆ ಹೇಳಬೇಕು, ಇವ್ರು ಕೇಳೋಕ್ಕೆ ಬಿಡ್ತಾ ಇಲ್ಲ ನನ್ನನ್ನು ಅಂತ ಅಂದ್ಬಿಟ್ಟು ವಿದ್ಯೆ, ಹೋಗಲಿ ಅದು ಬಿಡಿ, ಈಗ ಮಾವಯ್ಯ ಊರವರು ಹೊಟ್ಟೆಯವರೆಲ್ಲ ಹುಷಾರಾದರೆ ಮೊದಲು ನಂಗೆ ಅದು ಹೇಳಿ ನೀವು, ಮಾವಯ್ಯ ಹುಷಾರಾದರೆ ಅಂತಂದ್ಬಿಟ್ಟು ವಿದ್ಯೆ ಕೇಳ್ತಾಳೆ.
ಅವಾಗ ಭದ್ರ ಅಪ್ಪಯ್ಯಂಗೆ ಏನಿಲ್ಲ, ಅಪ್ಪಯ್ಯ ಆರಾಮಾಗವ್ರೆ, ಹುಷಾರಾಗವ್ರೆ, ಅಟ್ಟಿಯವರೆಲ್ಲ ಹುಷಾರಾಗವ್ರೆ, ಮತ್ತು ಊರವ್ರಿಗೂ ಹುಷಾರಾಗವ್ರೆ, ಯಾರಿಗೇನು ತೊಂದರೆ ಇಲ್ಲ ಬಿಡು ಅಂತ ಅಂದಾಗ, ಹಂಗಾರೆ ನೀವು ಮತ್ತಂದ್ರೆ ಅಂತ ಭದ್ರಕ್ಕೆ ಹಂಗೆ ವಿದ್ಯೆ ಕೇಳ್ತಾಳೆ. ನಾನು ತಂದೆ, ಆದರೆ ನನಗಿನ್ನ ಮುಂಚೆ ಸುಭಾಷ ಬಂದು ಅಪ್ಪಯ್ಯಂಗೆ ಹಿಂಗಾಗದೆ, ಎಲ್ಲರಿಗೂ ಹಿಂಗೆ ಅಟ್ಟಿಯವ್ರಿಗೆ ಹಿಂಗಾಗದೆ ಅಂತ ಗೊತ್ತಾಗಿ ಅವನೇ ಕಾಡಿಗೋಗಿ ಹುಡುಕಿ ಮೊತ್ತಕ ಬಂದು ಅಪ್ಪಯ್ಯಂಗೆ ಕೊಟ್ಟಿದ್ದ. ನಾನು ಬರೋಷ್ಟರಲ್ಲಿ ಮೊತ್ತಕ ಬಂದು ಅಪ್ಪಯ್ಯಂಗೂ ಚಿಕ್ಕವಂಗೂ ಚಿತ್ರಂಗೂ ಅವ್ನು ಕೊಟ್ಟಿದ್ದ. ಅವ್ರು ಹುಷಾರಾಗಿದ್ರು ಅಂದಾಗ, ಏನೋ ಸುಭಾಸ ಕಾಡ್ಗೋಗಿದ್ರಾ ಅಂತಂದ್ಬಿಟ್ಟು ವಿದ್ಯೆ ಕೇಳ್ತಾಳೆ. ನಮ್ಮ ಪರಿಸ್ಥಿತಿ ಗೊತ್ತಾಗ್ಬಿಟ್ಟು ಅಪ್ಪಯ್ಯಂಗೆ ಎಲ್ಲರಿಗೂ ಹಿಂಗಾಗದೆ ನಮ್ಮ ಅಟ್ಟಿಯವ್ರಿಗೆ ಅಂತ ಗೊತ್ತಾಗಿ ಓಡೋಡಿ ಬಂದು ನಾನು ಕಾಡ್ಗೋಗಿ ಮತ್ತತ್ತೀನಿ ಅಂತೇಳಿ ಅವನು ಕಾಡಿಗೆ ಬಂದು ಕಷ್ಟಪಟ್ಟು ಮುತ್ತಕ ಬಂದು ಅಪ್ಪಯ್ಯನ ಉಳಿಸ್ಕೊಂಡವನೆ ಅಂತ ಭದ್ರ ಹೇಳ್ತಾರೆ. ಅವರು ಕಾಡಿಗೆ ಬಂದಿದ್ರೆ ಅಂತ ವಿದ್ಯೆ, ಹೇಳ್ತಾ ಇಲ್ವೇ, ಅವನು ಕಾಡಿಗೆ ಬಂದು ಮತ್ತಕ್ಕ ಬಂದೆ ಅಪ್ಪಯ್ಯನ ಉಳಿಸ್ಕೊಂಡಿರೋದು, ನಾನು ಹೇಳ್ತಾ ಇದ್ದೀನಲ್ಲ ಇವಾಗ ಅಂತ ಭದ್ರ ಅಂತಾರೆ. ಹಂಗಾರೆ ಈ ಕೆಲಸ ಅವನದೇಯಾ, ನನ್ನ ತಲೆಗೆ ಹೊಡೆದ್ಬಿಟ್ಟು ಅವನು ಮೊತ್ತ ತಕ್ಕಂಡು ನನ್ನ ಮೊದ್ದ ಬಂದು ಇಲ್ಲಿ ನಾನು ತಗೊಬಂದೆ ಅಂತ ಎಲ್ಲರ ಮುಂದೆ ಬಿಲ್ಡಪ್ ಕೊಟ್ಟವನೆ. ನನಗೆ ಹಿಂಗೆ ಮಾಡಿಬಿಟ್ಟು ಇಂಥ ಪರಿಸ್ಥಿತಿಲಿ ಇವ್ನು ಮೊದ್ದೆ ಬಂದವನ, ಈ ಕೆಲಸ ಅವನೇ ಮಾಡಿರೋದು. ನಾನು ಯಾರು ಅಂದ್ಕೊಂಡಿದ್ದೆ, ಇವನೇ ಮಾಡಿರೋದು ಈ ಕೆಲಸ. ಇರಲಿ, ಇವಾಗ ನನಗೆ ಮಾವಯ್ಯ ಅಟ್ಟಿಯವರು ಊರವರೆಲ್ಲ ಹುಷಾರಾಗೋದು ಮುಖ್ಯ. ಆದರೆ ನಾನು ಇವಾಗ ಏನೇ ಹೇಳಿದ್ರು ಇವ್ರು ಯಾರೋ ಕೇಳೋಷ್ಟು ನಂಬೋಷ್ಟು ಇಲ್ಲ. ಮುಂದಕ್ಕೆ ಸಮಯ ಬಂದಾಗ ನಾನು ಇವ್ರಿಗೆ ಇದನ್ನೆಲ್ಲ ಹೇಳ್ಬೇಕು, ಇವ್ರು ನಂಬೋ ಪರಿಸ್ಥಿತಿ ಬಂದಾಗ ನಾನು ಹೇಳಬೇಕು. ಈ ಪರಿಸ್ಥಿತಿಲಿ ಇವ್ರು ಯಾರು ನಾನು ಏನು ಹೇಳಿದ್ರು ನಂಬೋಕ್ಕಿಲ್ಲ ಅಂತ ಅಂದ್ಬಿಟ್ಟು ವಿದ್ಯೆ ಅನ್ಕೊಂತಾಳೆ. ಆವಾಗ ಸರಿ ಅಂದ್ಬಿಟ್ಟು ಎಲ್ಲರೂ ಹೊಂಡಕ್ಕೆ ತಯಾರಾಗ್ತಾರೆ. ವಿದ್ಯೆನ ಭದ್ರ ಎಲ್ಲರೂ ಹೊಂಡಕ್ಕೆ ತಯಾರಾಗ್ಬಿಟ್ಟು ಎಲ್ಲ ಹೊರಟು ಬರ್ತಾರೆ. ಮನೆ ತಗ ಬರ್ತಾರೆ. ಮನೆ ತಗ ಬತ್ತಿದಂಗೆ ಅಜ್ಜಿ, ಶಿವರಾಮಪ್ಪ ಅಲ್ಲೇ ಇರಪ್ಪ, ನಾನು ನಿನ್ಗೊಂಚೂರು ಆರತಿ ಮಾಡಿ ಕೆಂಪು ನೀರು ಮಾಡಿ ಒಳಗೆ ಕರ್ಕೋಬೇಕು. ಚೆಂಪೆ ಹೋಗವ ಹಸಿ ಕೆಂಪು ನೀರು ಮಾಡ್ಕೊಬ ಅಂತ ಅಜ್ಜಿ ಹೇಳ್ತಾರೆ. ಅವಾಗ ಅವ್ವ ಇದೆಲ್ಲ ಯಾಕವ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಯ್ಯೋ ಇರಪ್ಪ, ಅವಳುಗಳ ಕೈಲಿ ಕಚ್ಚಿಸ್ಕೊಂಡು ನೀನು ಎಷ್ಟು ಒದ್ದಾಡ್ಬಿಟ್ಟೆ ಕಣಪ್ಪ ಶಿವರಾಮ, ನಿನ್ನ ನೋಡಿ ನನ್ನ ಕಳ್ಳೆ ಚುರುಕನ್ಬಿಡ್ತು ಕಣಪ್ಪ, ಹಂಗೆ ಒದ್ದಾಡ್ಬಿಟ್ಟೆ ಕಣಪ್ಪ, ನಿನ್ಗೆ ಶಾನೇ ದೃಷ್ಟಿ ಆಗಿರ್ತದೆ, ನಾನು ದೃಷ್ಟಿ ತೆಗಿತೀನಿ ಇರೋಕಂದ ಅಂತ ಅಂದ್ಬಿಟ್ಟು ಅಜ್ಜಿ ಅಂತಾರೆ. ಅವ್ವ ಅದೆಲ್ಲ ಬೇಡ, ಇಲ್ಲಪ್ಪ ನೀನು ಸುಮ್ಕಿರಪ್ಪ ಅಂತ ಅಂದ್ಬಿಟ್ಟು ಅಂತಾರೆ. ವಿದ್ಯಾ ಭದ್ರ ಕೂಡ ಅಲ್ಲೇ ಇರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದಿರ್ತಾರೆ. ಶಿವರಾಮೇಗೌಡರಿಗೆ ಅಜ್ಜಿ ಚಂಪಾ ಬೇಗ ತಗೊಬೋವ ಅಂತ ಅಂತಿರ್ತಾರೆ. ಅಷ್ಟರಲ್ಲಿ ಗೋವಿಂದೆಲ್ಲ ಫೋನ್ ಮಾಡು ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಸರಿ ಅಂದ್ಬಿಟ್ಟು ಗೋವಿಂದನಿಗೆ ಫೋನ್ ಮಾಡಿಬಿಟ್ಟು ಸರಿ ಸ್ಪೀಕರ್ಗೆ ಹಾಕು ಅಂತ ಹೇಳ್ಬಿಟ್ಟು ಸ್ಪೀಕರ್ಗೆ ಹಾಕ್ತಾರೆ. ಗೋವಿಂದ ಅವರು, ಅಣ್ಣ ಎಲ್ಲಿದೆಯಪ್ಪ ಗೋವಿಂದ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅಣ್ಣ ನಾನು ಹೊಸ ಕೆಲಸದ ಮೇಲೆ ಇದ್ದೀನಿ, ಕೆಲಸ ಮುಗ್ದಿರ್ತದೆ ಬತ್ತೀನಿ ಕಣಣ್ಣ. ಅಣ್ಣ ನೀನು ಹೆಂಗಿದ್ಯಣ್ಣ? ಅಣ್ಣ ನಿನಗೆ ಆ ಹುಳ ಕಚ್ಬಿಟ್ಟು ಸಾನೇ ತೊಂದರೆ ಪಟ್ಟೆ ಅಂತ ಕೇಳಿ ಸಾನೇ ನಂಗೆ ದಿಗ್ಲಾಗ್ಬಿಟ್ಟಿತ್ತು ಕಣಣ್ಣ, ಯಾವಾಗ ನೀನು ನೋಡ್ತೀನೋ ನಂಗೆ ಆಗ್ಬಿಟ್ಟಿತ್ತಣ್ಣ. ಅಣ್ಣ ನೀನು ಹುಷಾರಾಗಿದ್ದೀಯ ಅಣ್ಣ ಇವಾಗ ಅಂದಾಗ, ಹ್ಞೂ ಕಣಪ್ಪ ಹುಷಾರಾಗಿದ್ದೀನಿ, ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿದ್ದೀನಿ, ಮನೆಗಿದ್ದೀನಿ ಬಪ್ಪ, ನೀನೆಲ್ಲ ಕೆಲಸ ಮುಗಿಸ್ಕೊ ಬಪ್ಪ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಹ್ಞೂ ಅಣ್ಣ ನೀನು ಹುಷಾರಾಗಿದ್ದೀಯಾ, ನಂಗೆ ಅಷ್ಟೇ ಸಾಕು ಕಣಣ್ಣ, ಆ ದೇವ್ರಿಗೆ ನಾನು ಕೈ ಮುಕ್ಕತ್ತೀನಿ, ನೀನು ಹುಷಾರಾಗಿ ಬಂದುಬಿಟ್ರೆ ಸಾಕಾಗಿತ್ತು ನನಗೆ, ನೀನು ಏನಾಯಿತು ಅಂತ ದಿಗ್ಲಾಗ್ಬಿಟ್ಟಿತ್ತು ಕಣಣ್ಣ ನನಗೆ ಅಂತ ಗೋವಿಂದ ಹೇಳ್ತಾರೆ. ಈ ಕಡೆ ಚಿತ್ರ ಈಶ್ವರಿ ಸುಭಾಷ ಎಲ್ಲ ನಿಂತಿರ್ತಾರೆ. ಅವಾಗ ಸುಭಾಷ ನೋಡ್ದೇನವ, ಈ ಅಪ್ಪ ನನ್ನ ಹೆಂಡ್ತಿ ಮಗಳಿಗೂ ಹುಳ ಕಚ್ಚೋದು ಹೆಂಗವ್ರೆ ಅಂತ ಕೇಳಲಿಲ್ಲ, ಅವ್ರ ಅಣ್ಣನ ಹೆಂಗಿದ್ಯೋಣ ಅಂತ ಕೇಳ್ಕೊತಾರೆ. ಓಹೋ ಈಗಿನ ಕಾಲದ ರಾಮ ಲಕ್ಷ್ಮಣ ಇವರಿಬ್ಬರು ಅಲ್ವೇನವ ಅಂತ ಅಂದ್ಬಿಟ್ಟು ಸುಭಾಷ ಈಶ್ವರಿಗೆ ಹೇಳ್ತಾನೆ. ಈಶ್ವರಿ, ಹ್ಞೂ ಕಣ್ಲ, ನಾವು ನಿಮ್ಮ ಅಪ್ಪಯ್ಯ ನಮ್ಮ ಬಗ್ಗೆ ಕೇಳ್ತಾರೆ ಅಂತ ನಾವು ಆಸೆ ಮಡಿಕೋಬಾರ್ದು ಕಣ್ಲ, ಅಯ್ಯಪ್ಪ ಯಾವತ್ತೂ ನಮ್ಮ ಬಗ್ಗೆ ಕೇಳಲ್ಲ, ಮಗಳಿಗೆ ಹಿಂಗಾಗದೆ ಹೆಂಡ್ತಿ ಹಿಂಗಾಗದೆ ಅಂತ ಒಂದು ಮಾತು ವಿಚಾರಿಸ್ತಲೇ ಅಣ್ಣ ಹೆಂಗಿದ್ದಿ ಅಣ್ಣ ಅಂತ ಕೇಳ್ತಾವ್ರು ನಿಮ್ಮಪ್ಪ ನೋಡ್ದೇನಲ್ಲ ಅಂದಾಗ, ಹ್ಞೂ ಕಣವ ಈಗ ಯಾಕೆ ಮಾತು, ಮೊದಲು ಅಟ್ಟಿಗೆ ಹೋಗೋಣ, ಆಮೇಲೆ ನಾನು ಏನು ಮಾಡಬೇಕು ಅಂತ ಗೊತ್ತಾ, ಸುಮ್ಕಿರವ ಅಂತ ಸುಭಾಷ ಅಂತಾನೆ. ಸರಿ ಕಣಪ್ಪ ಆಯಿತು ಅಂತ ಈಶ್ವರಿ ಅಂತಾಳೆ. ಸರಿ ಕಣಪ್ಪ ಬಿರ್ನ ಹೊಂಟು ಬಂದ್ಬಿಡಪ್ಪ ಬೇಗ ಅಂತ ಶಿವರಾಮೇಗೌಡರು ಗೋವಿಂದವ್ರಿಗೆ ಹೇಳ್ತಾರೆ. ಸರಿ ಅಣ್ಣ ಬರ್ತೀನಿ ಅಂತ ಅಂದ್ಬಿಟ್ಟು ಗೋವಿಂದವ್ರು ಹೇಳ್ತಾರೆ. ಸರಿ ಶಿವರಾಮಪ್ಪ ಅವ್ರಿಗೆ ಆರತಿ ಮಾಡಿಬಿಟ್ಟು ಎಲ್ಲ ಒಳಗೆ ಕರ್ಕೋತಾರೆ. ಒಳಗೆ ಕರ್ಕೊಂಡಿದ್ದ ತಕ್ಷಣ ಶಿವರಾಮಪ್ಪವರು ಸರಿ ನೀವು ಬನ್ನಿ ಒಳಿಕೆ ಅಂತ ಅಂದ್ಬಿಟ್ಟು ಈಶ್ವರಿನ ಮತ್ತೆ ಚಿತ್ರನ ಕರೀತಾರೆ. ಬಾವಾ ನೀವು ನಮ್ಮನ್ನು ಕ್ಷಮಿಸ್ಬಿಟ್ಟು ಒಳಗೆ ಕರಿತಿದ್ದೀರಾ ಅಂತ ಈಶ್ವರಿ ಅಂತಾಳೆ. ಕ್ಷಮಿಸಿದ್ದೀನಿ ಅಂತಲ್ಲ, ನೀವು ಮಾಡಿರೋ ಪಾಪಗಳನ್ನ ತೊಳ್ಕೊಳಕ್ಕೆ ಇನ್ನೊಂದು ಅವಕಾಶ ಕೊಡ್ತಿದ್ದೀನಿ ಅಷ್ಟೇನೆ. ಯಾಕೆಂದರೆ ಇವತ್ತು ನಾನು ಅಟ್ಟಿಯಿಂದ ಆಚೆ ಹಾಕಿದ್ರು ಕೂಡ ನಾನು ಇಂಥ ಪರಿಸ್ಥಿತಿಯಲ್ಲಿದ್ದೆ ಅಂತ ತನ್ನ ಪ್ರಾಣನ ಲೆಕ್ಕಿಸ್ದೆ ಹೋಗಿ ಮೊತ್ತಕ ಬಂದು ನಾನು ಉಳಿಸ್ಕೊಂಡವನೆ ಸುಭಾಷ. ಇವತ್ತು ಅವನು ಈ ಮನೆ ಮಗ ಆಗ್ಬಿಟ್ಟವನೇ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ಅದಕ್ಕೆ ಸುಭಾಷನೇ ಕಾರಣ. ಸುಭಾಷ ನಾನು ಇರೋ ಗಂಟ್ಲು ನಿನ್ನನ್ನು ಮರೆಯಲ್ಲಪ್ಪ, ನಿನ್ನ ಋಣ ನಾನು ಯಾವತ್ತೂ ಮರೆಯಲ್ಲ ಅಂದಾಗ ಅವಾಗ ಸುಭಾಷ, ಅಯ್ಯೋ ದೊಡ್ಡಪ್ಪ ಇದು ನನ್ನ ಕರ್ತವ್ಯ ದೊಡ್ಡಪ್ಪ, ನಮ್ಮ ದೊಡ್ಡಪ್ಪ ಇಂಥ ಕಷ್ಟದಲ್ಲಿ ಇರ್ಬೇಕಾದ್ರೆ ನನ್ನ ಮನಸ್ಸು ಸಮಾಧಾನ ಆಯ್ತದ ದೊಡ್ಡಪ್ಪ, ಅದಕ್ಕೆ ನಾನು ಬಂದು ತಗೊಬಂದೆ ಮುದ್ದ ಅಂತ ಸುಭಾಷ ಅಂತಾನೆ. ಹ್ಞೂ ಕಣಪ್ಪ, ನಾನು ನಿನ್ನ ಹೊಟ್ಟಿಯಿಂದ ಆಚೆ ಹಾಕಿದ್ದು ನಾನು ನಿನ್ನ ಮೇಲೆ ಕೋಪಕ್ಕಲ್ಲ ಕಣಪ್ಪ, ನೀನು ಮಾಡಿರೋ ತಪ್ಪಲ್ಲಿ ನೀನು ಬುದ್ಧಿ ಕಲ್ತ್ಕೊಂಡು ಈ ಮತ್ತೆ ಆ ತಪ್ಪು ಮಾಡಬಾರ್ದು ಅಂತೇಳಿ ನಿನ್ನ ಹೊಟ್ಟಿಯಿಂದ ಆಚೆ ಹಾಕಿದ್ದು ಅಷ್ಟೇ ಕಣಪ್ಪ, ನಾನು ನಿನ್ನ ಮೇಲೆ ಯಾವುದೇ ಕೋಪ ಇಲ್ಲ ಕಣಪ್ಪ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಯ್ಯೋ ಬಿಡಿ ದೊಡ್ಡಪ್ಪ, ನಾನು ಅದೇನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅಂತ ಸುಭಾಷ ನಾಟಕ ಆಡ್ತಾನಲ್ಲಿ. ಆವಾಗ ಶಿವರಾಮೇಗೌಡರು, ನೋಡಪ್ಪ ನಿನಗೆ ಎಷ್ಟು ಹೊಗಳಿದ್ರು ಸಾಲದು, ಇವತ್ತು ನಾನು ಇಲ್ಲಿದ್ದೀನಿ ಅಂದರೆ ನಿನ್ನಿಂದ
ಬಂದಾನೆ ಕಣಪ್ಪ ಅಂತಂದಾಗ, ಅಯ್ಯೋ ಪರವಾಗಿಲ್ಲ ದೊಡ್ಡಪ್ಪ ಅಂದಾಗ, ಸರಿ ಬಾಪ ಅಟ್ಟಿ ಒಳಕ್ಕೆ ಅಂತಂದ್ಬಿಟ್ಟು ಕರೀತಾರೆ. ಅವಾಗ ಮತ್ತೆ ಈಶ್ವರಿ, ಭಾವ ನಾವು ಬರ್ಬೋದಾ? ನಾನು ನಿಮ್ಮನ್ನೇ ಸೇರಿಸಿ ತಾನೆ ಹೇಳ್ತಾ ಇರೋದು. ಇವತ್ತು ನನಗೆ ಹಿಂಗಾಗಿರೋದಕ್ಕೆ ಸುಭಾಷ ತಾನೇ ನನ್ನನ್ನು ಕಾಪಾಡಿರೋದು. ಅದರಿಂದ ಅವನಿಂದ ನೀವೆಲ್ಲ ಮನೆ ಒಳಗೆ ಬರೋಂಗಾಯ್ತು, ಬನ್ನಿ ಎಲ್ಲರೂ ಹೊಟ್ಟೆ ಒಳಿಕೆ ಅಂತ ಎಲ್ಲರೂ ಒಳಗೆ ಕರ್ಕೊಂಡು ಹೋಗ್ತಾರೆ. ಒಳಗೆ ಕರ್ಕೊಂಡು ಹೋಗ್ತಿದ್ದಂಗೆ ಶಿವರಾಮಪ್ಪ ಮನೆಯೆಲ್ಲ ನೋಡಿ ಕಣ್ಣಲ್ಲಿ ನೀರು ಹಾಕ್ತಾರೆ. ಅವಾಗ ಅಜ್ಜಿ, ಯಾಕಪ್ಪ ಶಿವರಾಮ ಅಂತ ಅಮ್ಮಮ್ಮ ಕೇಳ್ತಾರೆ. ಅವಾಗ, ಹಂಗಲ್ಲ ಕಣವ, ನಾನು ಆ ಹುಳಕ್ಕೆ ಹಚ್ಬಿಟ್ಟು ನನಗೆ ಏನಾಯ್ತದೋ ಮತ್ತೆ ನಾನು ಈ ಮನೆ ಒಳಗೆ ಬರ್ತೀನಿ, ನಿಮ್ಮನ್ನೆಲ್ಲ ನೋಡ್ತೀನಿ, ಈ ಹಟ್ಟಿ ಒಳಗಡೆ ನಾನು ಇರ್ತೀನಿ ಅನ್ಕೊಂಡಿರ್ಲಿಲ್ಲ ಕಣವ. ಇವತ್ತು ನಾನು ಈ ಹಟ್ಟಿ ಒಳಗೆ ಇರೋದಕ್ಕೆ ಇದನ್ನೆಲ್ಲ ನೋಡಿ ಸಾನೇ ಖುಷಿ ಆಯ್ತದೆ ಕಣವ ಅಂತ ಶಿವರಾಮಪ್ಪ ಅಜ್ಜಿ ಹತ್ರ ಹೇಳ್ತಾರೆ. ಹ್ಞೂ ಕಣಪ್ಪ, ನನಗೂ ಸಾನೇ ನೋವಾಗ್ಬಿಟ್ಟಿತ್ತು ಅಂದಾಗ ಮೋಹನೆಲ್ಲ ಅಳ್ತಾ ಇರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು, ನೋಡವ, ಇವತ್ತು ನಾನು ಇಲ್ಲಿ ಖುಷಿಯಾಗಿ ನಿನ್ನ ಮುಂದೆ ನಿಂತಿದ್ದೀನಿ ಅಂತಂದರೆ ಕಾರಣ ಇವನು ಕಣವ, ಇವನು ಸುಭಾಷ, ಈ ಮನೆ ಮಗ, ಇವನಿಂದ ಕಣವ ಅಂತ ಅಂದ್ಬಿಟ್ಟು ಅಂತಾರೆ. ನೋಡವ, ಆಗ್ಲಾಗ್ಲ ಹೊಗಳಬಾರ್ದು, ಹೊಗಳಿದ್ರೆ ಅದು ಜಾಸ್ತಿನೇ ಹೊಗಳಿಕೆ ಆಗೋಯ್ತದೆ. ಆದರೂ ಸುಭಾಷ, ನೀನು ಮಾಡಿರೋದು ಮಾತ್ರ ನಾನು ಜೀವನ ಪೂರ್ತಿ ಮರೆಯೋಕ್ಕಿಲ್ಲ ಕಣಪ್ಪ ಅಂತಾಗ, ಅಯ್ಯೋ ದೊಡ್ಡಪ್ಪ ಪರವಾಗಿಲ್ಲ ದೊಡ್ಡಪ್ಪ ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಇವ್ರನ್ನೆಲ್ಲ ಒಳಗೆ ಕರ್ಕೊಂಡು ಹೋಗಿದ್ದು ನೋಡ್ಬಿಟ್ಟು ವಿದ್ಯಾ ಕಡೆ, ಅಯ್ಯೋ ಇವ್ನು ನನಗೆ ತಲೆಗೆ ಹೊಡೆದು ಔಷಧಿ ತಕ್ಕ ಬಂದವನೇ, ಇವನು ಹಟ್ಟಿ ಒಳಗೆ ಕೊಯ್ತಾ ಇರೋದು ಎಲ್ಲರ ಜೊತೆ ಇರೋಕ್ಕಲ್ಲ, ಏನು ಮಾಡ್ತಾನೋ ಹಟ್ಟಿಯವ್ರಿಗೆಲ್ಲ ಗೊತ್ತಿಲ್ವಲ್ಲ, ಇವ್ನು ಸುಮ್ಮನೆ ಹಟ್ಟಿ ಒಳಗೆ ಸೇರ್ಕೊತಾ ಇಲ್ಲ, ಇವನು ಏನೋ ಪಿಲಾನ್ ಮಾಡ್ಕೊಂಬಂದು ಹಟ್ಟಿ ಒಳಗೆ ಸೇರ್ಕೊತಾವನೆ. ಅಯ್ಯೋ ದೇವರೇ, ಎಲ್ಲರನ್ನೂ ಇವನಿಂದ ನಮ್ಮ ಮನೆಯವ್ರನ್ನೆಲ್ಲ ನೀನು ಕಾಪಾಡಬೇಕು ಕಣಪ್ಪ ಅಂತಂದ್ಬಿಟ್ಟು ವಿದ್ಯಾ ಅಂದ್ಕೊಂತಾಳೆ ಮನಸ್ಸಲ್ಲಿ. ಆಮೇಲೆ ಸರಿ ಇಲ್ಲೇನಾಗುತ್ತೆ, ಶಿವರಾಮೇಗೌಡರು ಅಷ್ಟು ಹೇಳ್ಬಿಟ್ಟು, ಅವ್ವ ನಾನು ವಿಶ್ರಾಂತಿ ತಗೋತೀನಿ, ಎಲ್ಲರೂ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಂಟೋಯ್ತಾರೆ. ಆಮೇಲೆ ಸಾವಿತ್ರಿ ವಿನಂತಿ ಅಲ್ಲೇ ನಿಂತಿರ್ತಾರೆ, ಈಶ್ವರಿ ಚಿತ್ರನೂ ಅಲ್ಲೇ ಇರ್ತಾರೆ. ಇವಳು ಈಶ್ವರಿ ಮನಸ್ಸಲ್ಲೇನೆ, ನೋಡ್ದೇನೆ ಸಾವಿತ್ರಿ, ನಾನು ಸಿಡ್ಡಲ್ಲಿರೋಳು ಹೊಟ್ಟೆ ಒಳಗೆ ಬರೋಕ್ಕೆ ಆಗಲ್ಲ ಅಂತ ಅಲ್ಲಿ ಬಂದು ಮಾತಾಡ್ತಿದ್ದಲ್ಲ, ಮನಸ್ಸಲ್ಲೇ ಮಾತಾಡ್ಕೊತಿರ್ತಾರೆ ಇವರಿಬ್ಬರು ಮಕ್ಕ ನೋಡ್ಕೊಂಡು ಅನ್ಕೊಂತಿದ್ದಲ್ಲ, ಇವತ್ತು ನೋಡು ಹೊಟ್ಟೆ ಒಳಗೆ ಬಂದಿದ್ದೀನಿ, ಈ ಈಶ್ವರಿ ಏನು ಅಂತ ಮುಂದೆ ಗೊತ್ತಾಯ್ತತೆ ನಿಂಗೆ ಅಂದಾಗ, ಅಯ್ಯೋ ಬಿಡು ಈಶ್ವರಿ, ನೀನು ಹೊಟ್ಟೆ ಒಳಗೆ ತಾನು ಬಂದು ಅಲ್ಲಿ ಶೆಡ್ಡಲ್ಲಿ ಇದ್ದೆ, ಇಲ್ಲಿ ರೂಮಲ್ಲಿ ಇರ್ತೀಯ ಅಷ್ಟೇ ತಾನೇ, ನನಗೆ ಗೊತ್ತು ನೀನೇನು ಅಂತ, ನೀನು ಎರಡು ತಲೆ ಇದು, ನೀನು ಎರಡು ತಲೆ ಅವಳು ನೀನು, ನನಗೆ ಗೊತ್ತು ಎಲ್ಲನೂ ಅಂತ ಅಂದ್ಬಿಟ್ಟು ಸಾವಿತ್ರಿ ಅನ್ಕೊಂತಿರ್ತಾಳೆ. ಅವಾಗ ಈಶ್ವರಿ, ಹ್ಞೂ ಎರಡು ತಲೆನೇ ನನಗೆ, ಒಂದು ತಲೆ ಇವಾಗ ನೋಡಿದ್ಯಾ, ಇನ್ನೊಂದು ಮುಖ ನೀನು ನೋಡಿಲ್ಲ ಅಲ್ವಾ, ನಾನು ಇನ್ನೊಂದು ಮುಖ ಇನ್ನೊಂದು ಸತಿ ತೋರಿಸ್ತೀನಿ, ಈ ಗಟ್ಟಿ ಒಳಗೆ ಬರಲಿ ಅಂತ ಕಾಯ್ತಿದ್ದೆ, ಇನ್ನು ಮುಂದೆ ಈ ಈಶ್ವರಿ ಆಟ ಶುರುವಾಯ್ತದೆ ನೋಡೆ ಅಂತ ಅಂದ್ಬಿಟ್ಟು ಮನಸಲ್ಲೇ ಈಶ್ವರಿ ಅನ್ಕೊಂತಾಳೆ ಸಾವಿತ್ರಿ. ಅಯ್ಯೋ ಇನ್ನು ಒಂದು ಮುಖನೇ ನೋಡಿರೋಳಿಗೆ ಇನ್ನೊಂದು ಮುಖ ನೋಡೋದೇನು ಕಷ್ಟವೇ, ಅಯ್ಯೋ ನೀನು ಅದೇನು ಮಾಡ್ತೀಯ ನಾನು ನೋಡ್ತೀನಿ ತಕ್ಕ ಅಂತ ಅಂದ್ಬಿಟ್ಟು ಸಾವಿತ್ರಿ ಮನಸಲ್ಲೇ ಅನ್ಕೊಂತಾರೆ. ಆಮೇಲೆ ಇವ್ರು ಮನ್ಸಲ್ಲಿ ಮಾತಾಡ್ಕೊಂಡಾದ್ಮೇಲೆ ಈಶ್ವರಿ, ಏನು ಸಾವಿತ್ರಿ, ನಾನು ಹಟ್ಟಿಯೊಳಗೆ ಬಂದಿದ್ದು ನಿನಗೇನು ಖುಷಿ ಆದಂಗೆ ಕಾಣ್ತಾ ಇಲ್ಲ, ಈ ಹಟ್ಟಿಯೊಳಗೆ ಬರೋಕ್ಕಾಗೋದೇ ಇಲ್ಲ ಅಂತಂದೆ, ನೋಡ್ದಾ ಈಶ್ವರಿ ಏನು ಅಂತ ಗೊತ್ತಾಯ್ತಾ ಇವತ್ತು ಅಂತ ಅಂದ್ಬಿಟ್ಟು ಈಶ್ವರಿ ಅಂತಾಳೆ. ಆವಾಗ ಸಾವಿತ್ರಿ, ಅಯ್ಯೋ ಬಿಡೋದಕ್ಕೆ ಅಲ್ಲಿ ಶೆಡ್ಡಲ್ಲಿದ್ದೆ, ಇಲ್ಲಿ ಬಂದು ರೂಮಲ್ಲಿದ್ದಿ, ನೀನೇನು ಬಂದು ನನ್ನ ತಲೆ ಮೇಲೆ ಐತೀಯ, ಹಟ್ಟಿ ಒಳಗಡೆ ರೂಮಲ್ಲಿ ಇರ್ತೀಯ ಅಷ್ಟೇ, ಅದಕ್ಕೆ ಯಾಕೆ ನಾನು ತಲೆ ಕೆಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಸಾವಿತ್ರಿ ಅಂತಾಳೆ. ಹಂಗಲ್ಲ, ನೀನು ಹೊಟ್ಟೆ ಒಳಗೆ ಬರೋಕ್ಕೆ ಆಗಲ್ಲ ಅಂತ ಮಾತಾಡ್ತಿದ್ದಲ್ಲ, ಅದಕ್ಕೆ ಹೇಳ್ತಾ ಇರೋದು ಒಂದು, ಅಯ್ಯೋ ಅದು ಹೇಳದ್ನಲ್ಲ, ಅಲ್ಲಿ ಶೆಡ್ಡಲ್ಲಿ ಇರ್ತೀಯ, ಅಲ್ಲಿ ರೂಮಲ್ಲಿ ಇರ್ತೀಯ ಬಿಡು, ಅದಕ್ಕೆ ಯಾಕೆ ಮಾತಾಡ್ತಿದ್ಯೋ ಅದಕ್ಕೆ ಅಂತ ಅಂದ್ಬಿಟ್ಟು ಸಾವಿತ್ರಿ ಅಂತಾರೆ. ಅವಾಗ ಈಶ್ವರಿ ವಿನಂತಿ ನಿಮ್ಮ ಅವ್ನಿಗೆ ಮೂಗಿನ ಮೇಲೆಲ್ಲ ಹುಳ ಕಡ್ದವೆ, ಕರ್ಕೋಗಿ ಜಾಸ್ತಿನೇ ಕಡ್ದವೆ, ಕರ್ಕೊಂಡೋಗಿ ಒಳಗಡೆ ನಿಮ್ಮ ಅವ್ನಿಗೆ ವಿಶ್ರಾಂತಿ ತಕ್ಕಂತ ಹೇಳೋಗು ಅಂತ ಅಂದ್ಬಿಟ್ಟು ಈಶ್ವರಿ ವಿನಂತಿಗೆ ಹೇಳ್ತಾರೆ. ಅವಾಗ ವಿನಂತಿ, ಅಯ್ಯೋ ಅತ್ತೆ, ನಮ್ಮ ಅವ್ವಂಗೆ ಅಷ್ಟೇ ಅಲ್ಲ, ನಿಮಗೂ ಹುಳ ಕಡ್ದದಲ್ಲ, ನೀವು ವಿಶ್ರಾಂತಿ ತಗೊಳ್ಳಿ, ನಮ್ಮ ಅವ್ವಂಗೆ ಮಾತ್ರ ಯಾಕೆ ಹೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ವಿನಂತಿ ಅಂತಾಳೆ. ಏಯ್ ಮಾತಾಡ್ರೆ ಇನ್ನು ಮುಂದಕ್ಕೆ ಈ ಹಟ್ಟಿ ಒಳಗಡೆ ಈಶ್ವರ ಏನು ಅಂತ ಗೊತ್ತಾಗ್ತದೆ ನಿಮಗೆ, ಮಾತಾಡಿ ನಮ್ಮನ್ನು ಬಂದು ಅಂದ್ರಲ್ಲ ನೀವು, ಅದಲ್ಲ ಇನ್ನು ಮುಂದಕ್ಕೆ ಅದೇ, ಈ ಈಶ್ವರಿ ಏನು ಅಂದ್ಬಿಟ್ಟು ಹಟ್ಟಿ ಒಳಗಡೆ ಬರಲಿ ಅಂತ ಕಾಯ್ತಿದ್ದೆ, ಈ ಹಟ್ಟಿ ಒಳಗಡೆ ಬಂದಿದ್ದೀನಲ್ಲ, ಇನ್ನು ಮುಂದಕ್ಕೆ ಇಷ್ಟು ದಿವಸ ಇದ್ದಿದ್ದು ಈಶ್ವರಿನೇ ಬೇರೆ, ಇನ್ನು ಮುಂದಕ್ಕಿರೋ ಈ ಹಟ್ಟಿ ಒಳಗಡೆ ಈಶ್ವರಿನೇ ಬೇರೆ, ಇನ್ನು ಮುಂದಕ್ಕೆ ನೋಡ್ರಿ ಅಂತಂದಾಗ, ಅಯ್ಯೋ ಬಿಡೋದಕ್ಕೆ ಅದು ನೀವು ಒಟ್ಕಿತ್ತ ಹೇಳ್ತೀಯ, ನಾವು ನೋಡ್ತೀವಿ ಕಣ, ಅದಕ್ಕೆ ಏಕೆ ಹೇಳ್ತಿದ್ಯಾ ಅಂತಂದ್ಬಿಟ್ಟು ಸಾವಿತ್ರಿ ಅಂತಾರೆ. ಅವಾಗ ಈಶ್ವರಿ ಮತ್ತು ಚಿತ್ರ ಮಕ್ಕ ನೋಡ್ಕೊತಿರ್ತಾರೆ. ಸುಭಾಷ, ಅವ್ವ ಸುಮ್ಕಿರ್ತೀಯ, ಈ ಹಟ್ಟಿ ಒಳಗೆ ಬರಬೇಕು ಅಂತಲೇ ಕಾಯ್ತಿದ್ದೀನಿ, ಇನ್ನು ಮುಂದಕ್ಕೆ ನೋಡವ, ನಾನು ಈ ಸುಭಾಷ ಏನು ಅಂತ ಇನ್ನು ಮುಂದೆ ಗೊತ್ತಾಯ್ತದೆ ಅಂತ ಅಂದ್ಬಿಟ್ಟು ಸುಭಾಷ ಅಂತಾನೆ. ಈಶ್ವರಿ ಚಿತ್ರ ಮನೆಯೊಳಗೆ ಬಂದು ಸೇರ್ಕೊಂಡಿರೋದಕ್ಕೆ ಸಾವಿತ್ರಿ ವಿನಂತಿಗೂ ತುಂಬಾ ಬೇಜಾರಾಗಿರುತ್ತೆ. ಯಾಕೆಂದರೆ ಅವರು ಮದ್ದು ಕೊಟ್ಟಿರೋ ಅಲ್ವಲ್ಲ ಸುಭಾಷ, ಭದ್ರ ಬಂದು ಉಳಿಸ್ಕೊಂಡಲ್ಲ ಅಂತ ಅಂದ್ಬಿಟ್ಟು ಅದೊಂದು ಬೇಜಾರಿರುತ್ತೆ ಅವ್ರಿಗೆ. ಈ ಕಡೆ ಏನಾಗುತ್ತೆ, ಭದ್ರ ಮತ್ತು
ವಿದ್ಯೆ ಇಬ್ಬರೂ ಅವರು ಮಾಮೂಲಿ ಅವರು ಇರ್ತಾರಲ್ಲ ಆ ಮನೆಗೆ ಬರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಸಪೋರ್ಟ್ ಮಾಡ್ತೀರಾ, ಎಲ್ಲರೂ ತುಂಬ 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 ಧನ್ಯವಾದಗಳು. ನಿಮ್ಮ ಸಪೋರ್ಟು ನಂಗೆ ತುಂಬಾ ಮುಖ್ಯವಾಗಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.